ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಉಳಿದಿರುವುದು ಇನ್ನು 2 ದಿನ ಮಾತ್ರ. ಎಷ್ಟು ದಿನ ದೊಡ್ಡ ಮನೆ ಆಟದಲ್ಲಿ ಕಳೆದು ಹೋಗಿ ಫಿನಾಲೆ ಹಂತಕ್ಕೆ ಬಂದಿರುವಂತಹ 6 ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ದೊಡ್ಡ ಅವಕಾಶವನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ಈವರೆಗೂ ಆಟ ಆಡಿ, ಕುಣಿದು, ಕುಪ್ಪಳಿಸಿ, ಹೊಡೆದಾಟ, ಬಡಿದಾಟ, ಚೀರಾಟ, ಕೂಗಾಟ, ಮನಸ್ತಾಪ, ಟೀಕೆ, ವಿವಾದ ಇದೆಲ್ಲವೂ ಕೂಡ ನಡೆದಂತಹ ಬಿಗ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ತಮ್ಮನ್ನ ತಾವು ಕಂಡುಕೊಳ್ಳುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಪ್ರೋಮೋ ರಿಲೀಸ್ ಆಗಿತ್ತು. ಅದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕನ್ನಡಿಯ ಮುಂದೆ ಕೂತು ತಮ್ಮ ಪ್ರತಿಬಿಂಬವನ್ನ ನೋಡಿಕೊಂಡು ತಮ್ಮನ್ನ ತಾವು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಮೂಲಕ ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಲಾಗದಂತಹ ಒಂದಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆನೆ ಹಂಚಿಕೊಂಡು ನಿರಾಳರಾಗ್ತಿದ್ದಾರೆ. ಕನ್ನಡಿ ಎದುರುಗಡೆ ಕೂತ ವಿನಯ್ ತಮ್ಮನ್ನ ತಾವು ಹಲೋ ಮಿಸ್ಟರ್ ವಿನಯ್ ಗೌಡ ಎಂದು ಕರೆದುಕೊಂಡಿದ್ದಾರೆ. ಇನ್ನು ಸಂಗೀತ ಈ ಮನೆಯಲ್ಲಿ ಜಾಸ್ತಿ ಮಾತಾಡಿರುವುದು ನಿನ್ ಜೊತೆ. ಯಾರು ಜೊತೆಯಲ್ಲಿರದೇ ಇದ್ದಾಗ ನೀನು ನನ್ನ ಜೊತೆ ಇರ್ತಿದ್ದೆ. ನನ್ನಲ್ಲಿ ನಾನೇನನ್ನ ಹುಡುಕಿದ್ದೀನೋ ಅದನ್ನ ಹುಡುಕೊಂಡಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಿ ಸಂಗೀತ ಭಾವುಕರಾಗಿದ್ದಾರೆ. ಇನ್ನು ಪ್ರತಾಪ್ಗೆ ಎಲ್ಲೋ ಒಂದು ಕಡೆ ತಾವು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪವನ್ನ ಪಟ್ಟಿರುವುದು ಕಾಣಿಸ್ತಿದೆ. ನನ್ನನ್ನು ನಾನೇ ನೋಡಿಕೊಂಡಾಗ ಕೆಲವು ಸಂಗತಿಗಳು ಮನಸ್ಸಿನಲ್ಲಿ ಚುಚ್ಚುತ್ತೆ ಅಂತ ಡ್ರೋನ್ ಪ್ರತಾಪ್ ಅವರು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದಾರೆ. ಇನ್ನು ಕಾರ್ತಿಕ್ ಮಹೇಶ್ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅಂತ ತಮ್ಮನ್ನ ತಾವು ಕನ್ನಡಿಯಲ್ಲಿ ನೋಡಿಕೊಂಡು ಭಾವುಕರಾಗಿದ್ದಾರೆ. ಇನ್ನು ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಅವರು ಯಾವ ರೀತಿಯಾಗಿ ತಮ್ಮನ್ನ ತಾವು ಕಂಡುಕೊಂಡು ಏನೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳ ಮತ್ತಷ್ಟು ಮನದಾಳದ ಮಾತುಕತೆಯನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡಬಹುದಾಗಿದೆ.